ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ RCB ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ದಂಗಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಆಕ್ಷನ್ಗಿಂತ ಮೊದಲೇ ಇಲ್ಲಿ ಒಂದು RCB ಮ್ಯಾನೇಜ್ಮೆಂಟ್ ಪೋಸ್ಟ್ ಹಾಕಿತ್ತು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಏನಪ್ಪ ಪೋಸ್ಟ್ ಅದನ್ನು ನೋಡ್ಕೊಂಡು ಯಾಕೆ RCB ಫ್ಯಾನ್ಸ್ಗಳೆಲ್ಲ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇಟ್ಕೊಂಡಿದ್ದಾರೆ. ಆಕ್ಷನ್ಗಿಂತ ಮೊದಲೇ ಈಗ ಯಾಕೆ ಡಿಸೈಡ್ ಮಾಡ್ತು RCB ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದಾರೆ ಅಥವಾ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟಾದ ಒಂದು ಲೈಕ್ ಕೊಡಿ ಆಗಿತ್ತು ಅಂತ ವಿಡಿಯೋ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ. ನಮ್ಮ RCB ಯಾಕೆ ಈ ಪೋಸ್ಟ್ನ ಹಾಕಿದೆ ಅಂದರೆ, ಒಂದು ಪೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಅಂತ ಹಾಕಿತ್ತು. ಅದನ್ನ ನೋಡಿದ್ಮೇಲೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಶಾಕೇ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅಂತ ಯಾಕೆ ಹಾಕಿತ್ತು ಅಂತ ಅದರ ಕೆಳಗೆ ನೋಡಿದ್ರೆ ಇಲ್ಲಿ ಅಂದರೆ ಇವಾಗ ಸ್ಮಾರ್ಟ್ ಕ್ಯಾಪ್ಟನ್ ಅಂತ ರಜತ್ ಪಟ್ಟಿದಾರ್ ಅವ್ರಿಗೆ ಹಾಕಿತ್ತು RCB ಮ್ಯಾನೇಜ್ಮೆಂಟ್. ಅಂದರೆ ಇವ್ರು ನೆಕ್ಸ್ಟ್ ಅಪ್ಕಮಿಂಗ್ ರಣಜಿ ಟ್ರೋಫಿ ಇಲ್ಲ ಅಥವಾ ಏನೋ ಒಂದು ಸೀರೀಸಲ್ಲಿ ಕ್ಯಾಪ್ಟನ್ ಆಗಿ ನಿಭಾಯಿಸುವಂಥ ಕ್ಯಾಪ್ಟನ್ ಆಗಿರೋದ್ರಿಂದ ಅದಕ್ಕಾಗಿ RCB ಮ್ಯಾನೇಜ್ಮೆಂಟಲ್ಲೇ ರಿಟರ್ನ್ ಆಗಿರೋದ್ರಿಂದ ರಜತ್ ಪಟ್ಟಿದಾರ್ ಅವ್ರನ್ನ ಅದಕ್ಕಾಗಿ RCB ಮ್ಯಾನೇಜ್ಮೆಂಟ್ ಆ ರೀತಿ ಪೋಸ್ಟ್ನ ಹಾಕಿತ್ತು. ಅಂದರೆ ಯಾವುದೇ ರೀತಿಯ ಕ್ಯಾಪ್ಟನ್ RCB ಅಂತ ಏನು ಹಾಕಲಿಲ್ಲ, RCB ಆ ಕ್ಯಾಪ್ಟನ್ ಆಗಿ ಅಂತು. ಅದಕ್ಕಾಗಿ ಇಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ, ಇದು ಈ ರೀತಿ ಕನ್ವರ್ಜೇಷನ್ ಇತ್ತು ಅಂತಲೇ ಹೇಳ್ಬೋದು. ರಜತ್ ಪಟ್ಟಿದಾರ್ ಅವರು ಕ್ಯಾಪ್ಟನ್ ಅಲ್ಲ, ಜಸ್ಟ್ ಒಂದು ಪೋಸ್ಟ್ನ ಹಾಕಿತ್ತು. ಅದು ಯಾವುದೋ ಒಂದು ರಣಜಿ ಟೀಮ್ಗೇನೋ ಕ್ಯಾಪ್ಟನ್ ಆಗಿದ್ದು ರಜತ್ ಪಟ್ಟಿದಾರ್, ಅದಕ್ಕಾಗಿ ಇಲ್ಲಿ ಸ್ಮಾರ್ಟ್ ಕ್ಯಾಪ್ಟನ್ ಅಂತ ಹಾಕಿದ್ದಾರೆ ರಜತ್ ಪಟ್ಟಿದಾರ್ ಅವ್ರಿಗೆ. ಅದೇ ರೀತಿಯಾಗಿ ಇವಾಗ ರಜತ್ ಪಟ್ಟಿದಾರ್ ಅವರು ಅಕಸ್ಮಾತ್ ಕ್ಯಾಪ್ಟನ್ ಆಗಿಬಿದ್ರೆ ಅದು ಯಾವಾಗ ಅಂತ ಹೇಳಿದ್ರೆ ಆಕ್ಷನಲ್ಲಿ ಯಾವುದೇ ಒಂದು ಪ್ಲೇಯರ್ಸ್ಗಳು ಕರೆಕ್ಟಾಗಿ ಪಿಕ್ ಮಾಡದೆ ನಮ್ಮ RCB ಹಾಗೆ ಹೋಗಿದ್ರೆ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ರೀತಿಯಾಗಿ ಅಲ್ಲಿ ಯಾವ ಪ್ಲೇಯರ್ಸ್ಗಳು ಪಿಕ್ ಆಗ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ರಜತ್ ಪಟ್ಟಿದಾರ್ ಅವರ ಕ್ಯಾಪ್ಟನ್ಸಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಓವರ್ಸೀಸ್ಗಂತೂ ಕ್ಯಾಪ್ಟನ್ಸಿ ಕೊಡಲೇಬಾರ್ದು ನಮ್ಮ RCB. ಯಾಕಪ್ಪ ಅಂತ ಹೇಳಿದ್ರೆ ಯಾವ ರೀತಿ ಫ್ಯಾಫ್ ಡು ಪ್ಲೆಸಿ ಅವರು ಕೊಟ್ಟಿದ್ರು, ಅವರಂತೂ ಅಷ್ಟೊಂದು ನಮಗೆ ಸೂಟೇಬಲ್ ಆಗಿ ಕಾಣಿಸ್ತಿಲ್ಲ ಪ್ಲೇಯಿಂಗ್ 11 ಚಾಯ್ಸಸ್. ಅದೇ ರೀತಿ ಸಿಕ್ಕಾಪಟ್ಟೆ ಚಾಯ್ಸಸ್ಗಳಲ್ಲಿ ಅದೇ ರೀತಿಯಾಗಿ ನಮ್ಮ ಇಂಡಿಯಾದೇ ಯಾವುದಾದ್ರೂ ಒಂದು ಪ್ಲೇಯರ್ಸ್ಗಳಿಗೆ ಕೊಟ್ಟಿದ್ರೆ ಉತ್ತಮ ಅಂತ ಅನ್ಸುತ್ತೆ. ಅದೇ ರೀತಿ ಕ್ಯಾಪ್ಟನ್ ಸೀರೀಸಲ್ಲಂತೂ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿದ್ದಾರೆ. ಮೇನ್ ಆಗಿ ಮೊದಲಿಗೆ ಬರುವಂಥ ಆಯ್ಕೆ ಆಗಿರುವಂಥ KL ರಾಹುಲ್. KL ರಾಹುಲ್ ಅವರು ಒಂದು ಪ್ರಿಫರೆನ್ಸ್ ಆಗಿರ್ತಾರೆ. ಅದೇ ಹೇಳಿದಾಗೆ ವಿಕೆಟ್ ಕೀಪಿಂಗ್ ಆಪ್ಷನ್ ಎಲ್ಲ ಇರೋದು. ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಆಪ್ಷನಲ್ಲಿ ಇರ್ತಾರೆ, ಇಶಾನ್ ಕಿಶನ್ ಅವರು ಇರ್ತಾರೆ, ಶ್ರೇಯಸ್ ಅಯ್ಯರ್ ಅವರು ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ರಜತ್ ಪಟ್ಟಿದಾರ್ ಅವರು ಇರ್ತಾರೆ. ಇಷ್ಟು ಜನ 5 ಜನ ಪ್ಲೇಯರ್ಸ್ಗಳಲ್ಲಿ ಯಾರಾದರೂ ಒಬ್ಬರು ಪಕ್ಕ ಇಂಡಿಯಾಗೆ ನಮ್ಮ RCBಗೆ ಕ್ಯಾಪ್ಟನ್ ಆಗಿ ಆಗ್ತಾರೆ. ಈ 5 ಟೀಮ್ಗಳು 5 ಪ್ಲೇಯರ್ಸ್ಗಳು ಕೂಡ ರಜತ್ ಪಟ್ಟಿದಾರ್ ಅವ್ರ 4 ಪ್ಲೇಯರ್ಸ್ಗಳು ಕೂಡ ಒಂದೊಂದು ಟೀಮ್ಗಂತೂ ಹಂಚೋಗೋದಂತೂ ಪಕ್ಕ ಹೌದು. ಅದರಲ್ಲೂ ನಮ್ಮ ಕನ್ನಡಿಗನೇ ಆದರೆ ಮೇಯ್ನಾಗಿ ನಾವು ಹೇಳುವುದು ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರೋದ್ರಿಂದ ಇಂಡಿಯಾದೇ ಕ್ಯಾಪ್ಟನ್ ಆಗಿರಬೇಕು ಒಂದು, ಅದರಲ್ಲಿ ನಮ್ಮ RCB ಟೀಮ್ಗೆ ಕನ್ನಡಿಗನೇ ಆಗಿರಬೇಕು 2. ಅದೇ ರೀತಿಯಾಗಿ ಮೇಯ್ನಾಗಿ ಇಲ್ಲಿ ಪ್ಲೇಯಿಂಗ್ 11 ಚಾಯ್ಸಸ್ ಅಂತಲೇ ಹೇಳ್ಬೋದಾಗಿದೆ. ಪ್ಲೇಯಿಂಗ್ 11 ಚಾಯ್ಸಸಲ್ಲಿ ಓವರ್ಸೀಸ್ ಪ್ಲೇಯರ್ಸ್ಗಳು ಎಡವುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಯಾಕಪ್ಪ ಅಂತ ಹೇಳಿದರೆ ನಮ್ಮ ಇಲ್ಲಿ ಯಾವ ರೀತಿ ರಣಜಿ ಟ್ರೋಫಿ, ಅದೇ ರೀತಿಯಾಗಿ ನಮ್ಮ ಲೋಕಲ್ ಪ್ಲೇಯರ್ಸ್ಗಳು ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ಅವ್ರಿಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಅದೇನು ಅವ್ರ ತಪ್ಪೇನಲ್ಲ. ಆದರೆ ಹೋದ ಬಾರಿ ಯಾವ ರೀತಿ ಮನೋಜ್ ಬಾಂಡ್ಗೆ ಅವ್ರಿಗೆ ಮೇನ್ ಪ್ರಿಫರೆನ್ಸ್ ಕೊಡದೆ ಅವರು ಕೂಳಿಸಿದ್ರು, ಅಷ್ಟೊಂದು ಒಳ್ಳೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲೆಲ್ಲ ಒಳ್ಳೆ ಆಟ ಆಡ್ದವ್ರನ್ನೇ ಕೂಳಿಸಿದ್ರು. ಅದಕ್ಕಾಗಿ ಇಲ್ಲಿ ಫ್ಯಾಫ್ ಡು ಪ್ಲೆಸಿ ಅಂದರೆ ಓವರ್ಸೀಸ್ ಎಲ್ಲ ಟೀಮ್ಗಳದ್ದು ಅಷ್ಟೇ ಬಿಟ್ಟರೆ ನಮ್ಮ ಟೀಮ್ ಒಂದು ಅಂತ ಅಲ್ಲ, ಎಲ್ಲ ಓವರ್ಸೀಸ್ ಟೀಮ್ಗಳ ಕ್ಯಾಪ್ಟನ್ಸಿಗಳು ಕೂಡ ಮಾಡೋದು ಅದೇ. ಅದಕ್ಕಾಗಿ ಓವರ್ಸೀಸ್ ಕ್ಯಾಪ್ಟನ್ಗಳು ಬೇಡ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನೋಡೋಣ ನಮ್ಮ RCB ಮ್ಯಾನೇಜ್ಮೆಂಟ್ ಯಾವ ರೀತಿ ತಲೆ ಉಪಯೋಗಿಸ್ಕೊಂಡು ಆಕ್ಷನ್ಗೆ ಹೋಗುತ್ತೆ, ಅದೇ ರೀತಿ ಯಾವ ಪ್ಲೇಯರ್ಸ್ಗಳನ್ನು ಪಿಕ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಅದೇ ರೀತಿಯಾಗಿ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ರಿಕೆಟ್ IPL ಅದೇ ರೀತಿಯಾಗಿ RCB ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ RCB ಯಾರನ್ನ ಕ್ಯಾಪ್ಟನ್ ಆಗಿ ಮಾಡ್ಬೋದು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, KL ರಾಹುಲ್ ಅಥವಾ ರಜತ್ ಪಟ್ಟಿದಾರ್ ಅವ್ರನ್ನೇ ಅಥವಾ ವಿರಾಟ್ ಕೊಹ್ಲಿ ಅವರ ಆಪ್ಷನ್ ಆಗಿ ಇರ್ತಾರ ಕ್ಯಾಪ್ಟನ್ ಆಗ್ಲಿಕ್ಕೆ, ಅವ್ರು ಒಪ್ಕೊಳ್ತಾರ ಅನ್ನೋದ್ರ ಮೇಲೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.